ಹಲೋ ಗೈಸ್, ಎಲ್ಲರೂ ಇದ್ರ ಅಂತ ಸೂಪರ್ ಆಗಿದೆ. ಇವತ್ತು ವಿಡಿಯೋ ವೀಕ್ಷಣೆ ಮಾಡಿ ನನ್ನ ಮಗನ ವಿಜೆ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲ್ಲ. ಇವಾಗ ದಿವನ ಬಿಟ್ಬಿಟ್ಟು ಬಂದು ಗೈಸ್ ಒಳಗಡೆ ಹೋಗಿ ನಮ್ಮನೆಯವ್ರಿಗೆ ಖುಷಿಗೆ ಮತ್ತೆ ರೊಟ್ಟಿ ತಟ್ಟು ಕೊಡಬೇಕು. ಇಷ್ಟೊತ್ತಿ ತಿನ್ನಲ್ಲ, ಹಾಗೇನೋ ಕೊಡಬೇಕು. ತಿಂತೀರ ಆಮೇಲೆ ತಿಂತೀನಿ ಮಾಡು. ಅಯ್ಯೋ ಅಯ್ಯೋ, ಬೆಳಗ್ಗೆ ಎಬ್ಬರಿಸ್ಬಿಟ್ಟು ನಮ್ಮನ್ನ ಮಲಗಿದ್ದಾರನ ತಿಂಡಿ ಖುಷಿ ಆಗೋದ ತಿನ್ಬಿಟ್ಟು ಅಡ್ಗೆ ಬಂದು ನೀರು ಬಡ್ದು ಕೊಡ್ಲಿಲ್ಲ. ನೀರು ಬೇಕು ಏನು ಬೇಡ ಅಂದ್ರೆ ಅವರು ಅವನ್ ಬೇಕು ಅಂತಿದ್ದ ನೀರ. ಬರಲ್ಲ ತಗೋ, ನಾಲ್ಕು ಅವ್ರತಾನೆ ಅಲ್ಲೇ ಇರುತ್ತೆ. ಅವ್ರ ಮಿಸ್ನ ಕೇಳಿ ಎಲ್ಲಾನು ಕುಡಿಲಿ ಹೇಳಿದೀನಿ. ಈಗ ಒಂದು ನಂದು ಕುಡಿದು ಬಿಡ್ತೀನಿ ಅಂತ ನೋಡಿ ಗೈಸ್. ಅದು ಎಷ್ಟು ಈ ಥರ ಕುಡಿಯೋದು ಇಷ್ಟ ಅವ್ನಿಗೆ ಈ ಥರ. ಅಲ್ಲ, ಇಷ್ಟು ದೊಡ್ಡ ಹುಡುಗಿಗೆ ಇಷ್ಟ ಆಗುತ್ತೆ ಅದು, ಇನ್ನು ಚಿಕ್ಕ ಮಕ್ಳಿಗೆ ಇಷ್ಟ ಆಗಲ್ವಾ? ನನಗೊಂದ್ಸರಿ ತಗೊಂಡ್ ಕೊಟ್ಟಿದ್ರವ ಹಳೆ ಮನೇಲಿ ಇದ್ದಾಗ. ಅದನ್ನು ಏನಕ್ಕೋ ಸಿಟ್ಟತ್ತಿ, ಅದು ಏನು ಅಷ್ಟು ಕಾಸ್ಟ್ಲಿದು ಅಲ್ಲ ಗೈಸ್. ಓದ್ ಬಿಡ್ತೀನಿ. 50 ರೂಪಾಯಿ ಯಾರು ಕೊಡ್ತಾರೆ ಇಂಥ ಬಾಟ್ಲ? ಇತ್ತು ಅವಾಗ ಡಿಮೋಟರ್ ಕಡಿಮೆ ಸಿಕ್ಕಿತ್ತು. ನಮ್ಮ ಮನೇಲಿ ಇವತ್ತ ಗೈಸ್ ರೊಟ್ಟಿ, ನಮ್ಮ ಜೀವನ್ಗೆ ಒಂದು ರೊಟ್ಟಿ ಕೊಟ್ಟು ತಿನ್ನಿಸ್ಬಿಟ್ಟು ಕಳಿಸಿದ್ದಾರೆ. ಒಂದು ಬಾಟ್ಲಲ್ಲಿ 3 ಜನ ಕುಡೀರಿ. ಸೊ ಇವಾಗ ತಿಂಡಿ ಮಾಡುವ ಗೈಸ್. ನೆನ್ನೆ ತಿರುಪತಿ ವ್ಲಾಗ್ ಎಲ್ಲ ನೋಡಿ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು ಗೈಸ್. ನನಗಂತೂ ಬೆಳಿಗ್ಗೆ ಅಂದ್ರೆ ಎಷ್ಟು ಸಾಕು ಮಾಡೋರು ಗೊತ್ತಾ, ಎದ್ದಳ್ತಾನೆ ಇಲ್ಲ ಕಣೋ ದಿವಿ. ನಾನು ಹೇಳಿದ್ದಾನೆ ಅಭ್ಯಾಸ ಮಾಡಿಸಿ ಒಂದು 15 ದಿನ. ಎದ್ದಳು ಅಂದ್ರೆ ಎದ್ದಳ್ತಾನೆ ಎದ್ದಳಲ್ಲ, ನಮ್ಮಂಗೆ ಹೇಳ್ತಾನೆ. ಆದ್ರೆ ನಾವೇನ್ ಮಾಡೋ ಗೊತ್ತಾ, ನಮ್ಗೆ ಟೈಮಿಂಗ್ಸ್ ಗೊತ್ತಾಗದು. ನಮ್ಮ ಎಷ್ಟೇ ಹೋಗ್ಕೊಂಡ್ರು ಎಲ್ಲ ಟೈಮ್ಗೆ ಎದ್ಬಿಟ್ಟು ನಾವೇ ರೆಡಿಯಾಗಿ ಹೋಗವು. ಅಂದ್ರೆ ಚಿಕ್ಕ ವಯಸ್ಸಲ್ಲ, ದೊಡ್ಡವರಾದ್ಮೇಲೆ ಹಂಗೆ ಹೋಗಿ ಎದಳ್ಸೋರು. ನಮಗೆ ಗೊತ್ತು ಟೈಮಿಂಗ್ಸು, ಹೆಂಗೆ ಹೋದ್ರೆ ಹೆಂಗಾಗುತ್ತೆ ಅನ್ನೋದು. ಇವಾಗ ನೀವು ಎದೊಳ್ಸೋದು ಸಾಕಾದಂಗೆ ಆಗ್ಬಿಡ್ತು. ಅಷ್ಟು ಹಿಂಸೆ ಕೊಟ್ಟೆ. ಅವ್ರು ಹೇಳೋರು ಲೇಟಾಗಿ ಬಂದ್ರೆ ಫೈನ್ ಹಾಕ್ತೀವಿ ಅಂತ ಹೇಳಿದಾರೆ. ಆಮೇಲೆ ಇವನ್ ಎದಳ್ಸಿದೀನಿ, ದಿವನ್ನ ಖುಷಿ ಎದ್ಕೂತವನೆ. ಆಮೇಲಿಂದ ದಿವನ್ ಎತ್ಕೊ ಬಂದಲ್ಲ, ಹೊಟ್ಟೆ ಖುಷಿಯಿಂದ ಅವ್ನು ಎತ್ಕೊಂಡು ಹೋಗೋಳೆ, ನನ್ನ ಎತ್ಕೊಂಡಿಲ್ಲ ಅಂತ ಅಳ್ತಾ ಕೂತವನು ಒಬ್ನೆಯ. ಯಾಕ ನಗ್ತಿರೋದು? ಶೂ ಎತ್ಕೊಳಕ್ ಹೋಗಿ ಮಡ್ಗು ಅಣ್ಣಂದು ಶೂ ಅರ್ಧ ರೊಟ್ಟಿ ತಿಂದ್ಬಿಟ್ಟು ಹೋಗಿರಂಗ ಅವನಲ್ಲ ದಿವ ಖುಷಿದು ಇಲ್ಲಿಯೇ ನಂಗೆ ಗೊತ್ತಿತ್ತೀವ್ರಿ. ಅವ್ನು ತಿನ್ಸ್ತಾ ಇದ್ರೆ ಇವ್ರು ನಂಗೂ ಬೇಕು ಅಂತ ಹೇಳ್ತಾನೆ ಅಂದ್ಬಿಟ್ಟು ನಾನು ಏನ್ ಮಾಡ್ಬಿಟ್ಟು ಇಬ್ರಿಗೂ ಬೆಳಿಗ್ಗೆ ದಾಲ್ ಕಾಯಿಸಿ ಇಟ್ಬಿಟ್ಟು ಆಮೇಲಿಂದ ಅವ್ನಿಗೊಂದು ರೊಟ್ಟಿ ಅವ್ನಿಗೊಂದು ರೊಟ್ಟಿ ತಟ್ಟೆ. ಒಂದು ರೊಟ್ಟಿ ತಿಂದ ಇವ್ನು ತಿನ್ನಲ್ಲ, ಹಂಗೆ ಮಾಡಕ್ ಸರಿ ಓಕೆ. ರೊಟ್ಟಿ ತಟ್ಟಿ ಆಯ್ತು, ತಡೋಣ. ಏರ್ ಕಟ್ ಮಾಡಿಸ್ಕೊಂಡಿದ್ದೀನಿ ಗೈಸ್. ಹೇರ್ ಕಟ್ ಮಾಡ್ದಂಗೆ ಕಾಣ್ತಾ ಇಲ್ಲ, ಏಕೆಂದರೆ ಗಂಟಾಕ್ಬಿಡ್ತೀನ. ಅದು ಒಂದು ಕಾರಣದೇ ಇಲ್ಲ. ಆಮೇಲಿಂದ ತುಂಬ ಶಾರ್ಟ್ ಮಾಡೋಕ್ಕೆ ಹೇಳಿದ್ದೆ, ಅವ್ರು ಲೆಂತಾಗೆ ಮಾಡಿದ್ದಾರೆ, ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ನಾನು ಅವಾಗಲೇ ಮಾಡಿಸ್ಬೇಕು, ನನ್ನ ಫುಲ್ ಇಷ್ಟು ಶಾರ್ಟ್ ಮಾಡ್ಸೋಣ ಅಂತ ಇದ್ದಿದ್ದು. ತಿರುಪತಿಗೆ ಹೋಗ್ಬಿಟ್ಟು ಬರೋಗಂಟ ಬಿಟ್ಕೊಂಡಿರೋಣ, ಆಮೇಲೆ ಮಾಡಿಸ್ಕೊಳ್ಳೋಣ ಅಂತ. ಅಲ್ಲಿ ಹೂ ಮಂಡ ಎಲ್ಲ ಕೊಟ್ಟಾಯಿತು. ಇಲ್ಲಿ ಇವಾಗ ಮಾಡಿಸ್ಕೊಡಿದ್ದೀನಿ, ಅಂದ್ರೆ ಅಷ್ಟಾಗಿ ಕಾಣ್ತಲ್ಲ. ಅದೇ ಹಿಂಗ ಇವಾಗ ಮಾಡೋದಲ್ಲ, ಹಂಗೆ ಮಾಡಿದ್ರೆ ಗೊತ್ತಾಯ್ತೈತಿ ಕಟ್ ಮಾಡೋರೆ ಅಂತ. ಸ್ಟೆಪ್ ಕಟ್ಟಿಂಗ್ ಇದು ಸೆಟ್ ಮಾಡ್ಕೋಬೇಕು. ನಾನೇನೋ ಸೆಟ್ ಮಾಡ್ಕೊಂಡಿಲ್ವಲ್ಲ, ಅದಕ್ಕೆ ಹಂಗೆ ಕಾಣುತ್ತೆ. ನಂದು ತುಂಬ ಚಿಕ್ಕದಾಗಿ ಮಾಡಿಸಿದ್ರೆ ನಾನು ಸೆಟ್ಟೇ ಮಾಡಂಗಿಲ್ಲ, ಅದೇ ಕಾಣುತ್ತೆ. ಇವಾಗ ಉದ್ದಕ್ಕಿರುತ್ತಲ್ಲ, ನಾವೇ ಸೆಟ್ ಮಾಡ್ಕೋಬೇಕು. ನಾನು ಸೆಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ಹಂಗೆ ಕಾಣುತ್ತೆ. ಗೊತ್ತಾಯ್ತು ಕಟ್ ಮಾಡಿರೋದು. ಓಕೆ ಓಕೆ. ಇಲ್ಲೊಂಚೂರು ಹಿಂಗೆ ಕಟ್ ಮಾಡೋರೆ. ಕಮೆಂಟ್ ಆಗಿ ಗೈಸ್, ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂತ. ಹಿಂದ್ಗಡೆಯಿಂದ ನೋಡೋಕೆ ಚೆನ್ನಾಗೇ ಕಾಣಿಸ್ತೈತಿ, ಅಂದರೆ ಉದ್ದ ಬಿಟ್ಬಿಟ್ಟವ್ರಿ ನೋಡಿಲಿ ಮಧ್ಯದಲ್ಲಿ ತುಂಡ. ಹೆಂಗ್ ಬೇಕಾದ್ರೂ ಸೆಟ್ ಮಾಡ್ಕೊ, ಹಿಂಗಾರ ಹಾಕೋಬಹುದು, ಹಿಂಗಾರ ಹಾಕೋಬಹುದು. ಸೈಡ್ಗೆ ಹಾಕೊಂಡು ಚೆನ್ನಾಗಿ ಕಾಣ್ತೈತಿ. ಮತ್ತೆ ಮಧ್ಯಕಾರ ಹಾಕೋಬಹುದು, ಹೆಂಗ್ ಬೇಕಾದ್ರೆ ಹಂಗೆ ಹಾಕೋಬಹುದು. ಹೀಗೆ ಇದು ನೋಡು, ಯೂನಿವರ್ಸ್. ಇದು ಬಂಡಿ ಮಕ್ಕಳು ಮೊನ್ನೆ ಮತ್ತೆ ಅಲ್ಲಿ ವ್ಲಾಗೇ ಮಾಡಿಲ್ಲ ಬಂಡಿ ಮಕ್ಕಳಮ್ಮಗೆ ಹೋಗಿ ಮಾಡಲಿಲ್ಲ. ಮಾಡಿಲ್ಲ ಗೈಸ್, ಮಾಡ್ಕೊಬಿಟ್ಟಿದ್ದೀನಿ. ಅಲ್ಲಿ ದೇವಸ್ಥಾನದ ಹತ್ರ ಮಾರ್ತಾಯಿದ್ರು. ಅದೇನು ಅಷ್ಟೇನು ಕ್ವಾಲಿಟಿ ಚೆನ್ನಾಗಿಲ್ಲ, ವೇಸ್ಟ್. ಅದೇ ಕೊಡಿಸ್ತಾ ಹಂಗೆ ಅಂತ ಮಾತಾಡೋದು. ಅಲ್ಲ ಇದು ಇದು ಚೆನ್ನಾಗೈತೆ,
ಇದು ಕೆಳಗಡೆ ಕ್ವಾಲಿಟಿ ಇಲ್ಲ ಗೈಸ್. ನನಗೆ ಇದೊಂದೇ ತಗೋಬೇಕು ಅಂತ ಇದ್ದಿದ್ದು. ಈ ಲೈಟಿಂಗ್ಸ್ ಏನು ಬೇಕಾಗಿಲ್ಲ ನನಗೆ, ಯೂನಿವರ್ಸಲ್ ಕಾಣುತ್ತಾ, ಒಂದೇ ಬೇಕಾಗಿದ್ದು ನನಗೆ. ಸರಿ ಬನ್ನಿ, 10 ಗಂಟೆ ಆಯ್ತು. ನಮ್ಮ ದಿವನ್ ಬಿಟ್ಟು ಬಂದು 1 ಅವರ್ ಆಯ್ತು. ತಿಂಡಿ ಮಾಡೋಣ. ತಿನ್ನಪ್ಪ. ಸಾಂಬಾರ್ ಇಲ್ಲ. ಇವಾಗ ಕಟಿಂಗ್ ಮಾಡಿಸ್ಕೊಂಡು ಹಿಂಗೆ ಕೂದಲು ಬಿಟ್ಕೊಂಡಿರ್ತೀಯ, ಜುಟ್ಟು ಹಾಕತ್ತೀಯ? ನೋಡೋಣ ನನಗೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಬಿಟ್ಕೊಳ್ಳೋದಾ? ಮನೆ ಇದ್ದಾಗ ರಬ್ಬರ್ ಬ್ಯಾಂಡ್ ಹಾಕೊಳ್ಳೋದು. ಸರಿ ಓಕೆ, ಹಾಕೊಳ್ಳಿ ನೋಡೋಣ ಹೆಂಗೆ ಕಾಣ್ತೀರಾ ಅಂತ. ನೋಡಿ ಗೈಸ್, ಈ ಥರ ಹಾಕತ್ತಾಳಂತೆ. ಮುಂದ್ಗಡೆ ಕೂದಲು ಬೇರೆ ಬಿಡಿಸ್ಕೊಂಡಿದ್ದೆ ಇದೆ. ನಾನು ನೋಡೇ ಇಲ್ಲ, ಇದನ್ನು ಅಬ್ಸರ್ವ್ ಮಾಡಿಲ್ಲ. ಮುಂದೆ ಕಟ್ ಮಾಡಿರೋದು. ಹೌದಾ? ಇಷ್ಟು ತುಂಡ ಕಾಣಿಸ್ತಿರ್ಲಿಲ್ಲ ಆದರೆ ಅವಾಗ. ಅದು ಹೆಂಗ್ ಗೊತ್ತಾ, ನಮ್ ಕೂದಲು ಕಟ್ ಮಾಡಿಸ್ಬಿರೋದು ಮಂದ ದಪ್ಪ ಕಾಣುತ್ತೆ. ಉದ್ದ ಇದ್ದಾಗ ಸಣ್ಣಕ್ಕಿತ್ತು ಫುಲ್ಲು ಕೆಳಗಡೆ ಎಲ್ಲ. ಇವಾಗ ದಟ್ಟವಾಗಿ ಆಗ್ಬಿಟ್ಟೈತೆ. ತಿರ್ಗಿಂದೆ ಇನ್ನು ಮೇಲೆ ಹಾಕೋಬೋದು. ಹೆಂಗ್ ಬೇಕಂತ ಹಾಕೊಂಡಿನಿ ಇವಾಗ ಅರ್ಜೆಂಟ್. ಸರಿ ಓಕೆ, ನೋಡು ಚೆನ್ನಾಗಿ ಕಾಣಿಸ್ತೈತಿ. ಕಮೆಂಟ್ ಆಗಿ ಗೈಸ್, ನೀವೆಲ್ಲ ಕಮೆಂಟ್ ಹಾಕಿದ್ರೆ ಖುಷಿ ಪಡ್ತಾಳೆ ನಾನು ಹೇಳೋದಕ್ಕಿಂತ. ಆಮೇಲಿಂದ ವ್ಲಾಗ್ ನೋಡ್ತಾಳೆ, ಇದನ್ನು ಹೆಂಗೆ ಬಂದೈತೆ ವಿಡಿಯೋ ಅಂತ ಪಕ್ಕ ನೋಡಿ ನೋಡ್ತಾಳೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇಲ್ವ ಅಂತ. ಈ ನನ್ನ ಮಗ ಹೇಳ್ತಾವನೆ, ನಂಬೋದು ಬೇಡ. ಒಂದು ಸೈಡ್ಗೆ ಹಾಕ ಕಿವಿಗೆ. ಆಂಟಿ ಹೋಗಿ ಹುಡುಗಿ ಆಯ್ತಾ ಇದ್ದಾಳೆ, ಯಾಕೋ ಗೊತ್ತಿಲ್ಲ. ಸರಿ ಓಕೆ, ತಿಂಡಿ ಮಾಡಿ ಬನ್ನಿ. ರೊಟ್ಟಿ ಹಾಕಿ, ನೀವೇನೇ ರೆಡಿ ಆದರೂ ರೊಟ್ಟಿ ಹಾಕ್ಬೇಕು ಬನ್ನಿ. ಹೊಟ್ಟೆ ಹಸಿತೈತೆ. ಇಲ್ಲಿ ಖುಷಿಗೆ ಅವ್ರು ತಿಂಡಿ ತಿಂತಾ ಇದ್ದಾರೆ. ಅವ್ರ ಅಣ್ಣಂಗೆ ಹಾಕೊಟ್ಟಿದ್ರು ಅವಲ್ಲ ರೊಟ್ಟಿನ, ಅದನ್ನ ಅದೇ ಇವನ್ಗೆ ಹಾಕೊಟ್ಟಿದ್ದು. ಅವಾಗ ತಿಂದಿಲ್ಲ, ಇವಾಗ ಹೊಟ್ಟೆ ಇವಾಗ ಹಾಲು ಕುಡ್ದಿದ್ದೆ ಮುದ್ದು. ಅವ್ನು ತಿಂತಾನಲ್ಲ ಅಂತ ಅಡ್ಡದಲ್ಲಿ ಇವ್ನು ತಿಂತಾನೆ. ದಿವಂಗೂ ಅಷ್ಟೇ, ಬೆಳಿಗ್ಗೆ ಹಾಲು ಸ್ವಲ್ಪ ಕಡಿಮೆ ಕೊಡು, ಇಲ್ಲ ರೊಟ್ಟಿ ತಿನ್ನಲ್ಲ. ಎಷ್ಟು ಚಿಕ್ಕ ಲಡ್ಡು ಕೊಡ್ತೀನಿ, ಆ ಚಿಕ್ಕ ಲಡ್ಡುದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಕೊಟ್ಬಿಡ್ತೀನಿ. ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದಾದ್ಮೇಲೆ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಆದ್ಮೇಲೆ ತಿಂಡಿ ಕೊಡ್ತಾ ಇದೀನಿ. ಅದನ್ನು ಬಟ್ಟೆ ಹಾಕಲ್ಲ ಫಸ್ಟೇನೆ, ತಿಂಡಿ ತಿನ್ಸ್ಬಿಟ್ಟು ಆಮೇಲೆ ಬಟ್ಟೆ ಹಾಕ್ತಾ ಇದೀನಿ. ಎಷ್ಟು ಗಂಟೆಗೆ ಬರೆಸಿದೆ? 7 ಗಂಟೆ. ಪಕ್ಕಾ ಟೈಮಿಂಗ್ಸ್ ಅದು, ಅದಾದರೆ ಕರೆಕ್ಟ್ ಆಗಿರುತ್ತೆ ನಿಮಗೆ. ನಾನು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು 7 ಗಂಟೆಗೆ ಎದ್ದೇಳಿಸೋ ಸರಿ. ಸರಿ ಓಕೆ, ರೊಟ್ಟಿ ಮಾಡಲಿ, ನಾವು ಫ್ರೆಶ್ ಅಪ್ ಆಗಿ ಬರೋಣ. ನೋಡಿ ಗೈಸ್, ಇದು ಹಿಂಗೆ ತಿರುಗ್ತಾ ಇರುತ್ತೆ, ಕತ್ಲಲ್ಲಿ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಇಡಿ. ನೀವು ಎಷ್ಟು ರೊಟ್ಟಿ ತಿನ್ರಿ ಗೈಸ್? ಇದು ಈ ಥರ ಇರಬೇಕು, ಇಲ್ಲ ಈ ಥರ ಇರಬೇಕು. ಇದು ಕರೆಕ್ಟ್ ಗೈಸ್. ಹಿಂಗೆ ಅಡ್ಡಾಡಿರೋದು ತಪ್ಪು ಇವ್ರದ್ದು. ನಾನು ಹೇಳ್ತಿರೋದು ಹಿಂಗೆ. ನಾನು ಹೇಳಿದ್ದು ಇದ್ದೇ ಹಿಂಗೆ ಹಿಂಗೆ ಅಡ್ಡಾಡಿಟ್ಟಿದ್ದು ತಪ್ಪು. ಯಪ್ಪ ಯಪ್ಪ ಯಪ್ಪ, ಏನು ಬೋರಿಲಕ್ಕಿ ಬಿಡ್ತೀಯ ಅಂದ್ರೆ ಗೈಸ್. ನಾನು ಅವತ್ತು ಏಕಾದ ಮಾಡಿದೆ ಅಂದ್ರೆ, ನಮ್ ಸೋಷಲ್ ಬುಕ್ಕಲ್ಲೆಲ್ಲ ಆ ರೀತಿ ನಮಗ್ ಬಿಡ್ಸಕ್ ಕೊಡೋರಲ್ಲ ಎಕ್ಸಾಮ್ ಟೈಮಲ್ಲಾಗ್ಲಿ, ನಮ್ಗೆ ನೋಟ್ಸ್ಗೆಲ್ಲ. ಅವು ಹಂಗಾರೆ ಮನೆಗೆ ಬಂದು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ಯಾ? ಮತ್ತೆ ಹೆಂಗ್ ಗೊತ್ತಾಯ್ತು? ಲೇ ಕಳ್ಳಿ, ಗೊತ್ತಾಯ್ತೈತೆ ನಾವು ದಡ್ರಲ್ಲ. ಬರಿಯಕ್ ಆ ಥರ ಇರುತ್ತದು. ಈ ಥರ ಅಂತ ಹೇಳ್ಬಿಟ್ಟು ನನಗೂ ಮತ್ತೆ ಇವ್ರ ತಮ್ಮಗೂ ವಾದ ಮಾಡ್ತಾನೆ ಇದ್ದಾಳೆ ಇವಳು. ಇದು ಹಿಂಗೇನೆ ಅಂತವ, ಹಿಂಗೇನೆ ತಿರ್ಗೋದು ಭೂಮಿ ನಮ್ದು, ಹಿಂಗೇನೆ. ನೀವು ಸರಿಯಾಗಿ ಸರಿ ಓಕೆ. ನೀನು ಹಿಂಗೆ ತೋರಿಸಿದ್ ನಿಮ್ಗೆ, ನೀವು ಸ್ಟ್ರೈಟ್ ಆಗಿ ಇಟ್ರಿ. ಅದು ರೆಕಾರ್ಡ್ ಇಲ್ಲ ಅಂದ್ಬಿಟ್ಟು ಇರಬಾರ್ದು, ಆಮೇಲೆ ಹಿಂಗೂ ಫುಲ್ ಇರಬಾರ್ದು. ನಮ್ಗೆಲ್ಲ ನಾವು ಹಂಗೆಲ್ಲ ಬಿಡಿಸ್ತಿದ್ವಲ್ಲ, ಅದನ್ನ ನೆನೆಸ್ಕೊಂಡು ಆ ಥರ ಇದು ಮಾಡಿದ್ದು. ಸರಿ ಓಕೆ, ತಿಂಡಿ ಮಾಡಿ ಬರ್ತೀವಿ. ರೊಟ್ಟಿ, ಅಕ್ಕಿ ರೊಟ್ಟಿ ಗೈಸ್ ಇವತ್ತು ನಮ್ಮ ಮನೇಲಿ. ಸೊ ಬನ್ನಿ ಗೈಸ್, ತಿಂಡಿ ಮಾಡೋಣ. ನಮ್ಮ ನವಿ ಗಾನವಿಯವರು ಅಕ್ಕಿ ರೊಟ್ಟಿ ಮಾಡಿದ್ದಾರೆ ಇವತ್ತು. ಅಕ್ಕಿ ರೊಟ್ಟಿನ ತುಂಬ ಚೆನ್ನಾಗಿ ಮಾಡೋದು ಕಲ್ತಿದ್ದಾರೆ, ಹಾಕ್ಕೊಡ್ತಾ ಇದ್ದಾರೆ. ಹಾಕೊಂಡು ತಿನ್ನಿ ನೀವೇ ಅಂದರು. ನಾವು ಹಾಕೊಂಡು ತಿನ್ನಲ್ಲ, ಹಾಕೊಟ್ರೆ ತಿಂತೀನಿ ಅಂದೆ. ಈಚೆ ಕಡೆ ಗಿಡಕ್ಕೆ ನೀರು ಹಾಕಿದೆ, ಹರಿತಾ ಇದೆ ಗೈಸ್. ಸರಿ ಹಾಂ, ಏನು ಮಾಡಿ ಬನ್ನಿ. ಇವಾಗ ನಮ್ಮಲ್ಲಿ ಇರೋದು ಇದೊಂದೇನೆ ಬೆಕ್ಕು. ಏನು ಏನು ಹೇಳ್ತಿದ್ದೀನಿ ಅರ್ಥನೇ ಆಯ್ತಲ್ಲ. ಆಚೆ ಕೂತ್ಕೊಂಡು ತಿನ್ಬೇಕಾ? ಸರಿ ಈ ಕಡೆ ಬಾ, ಮಾತಾಡು. ಏನಂತ ಗೊತ್ತಾ? ನಡಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕ
ಚೆನ್ನಾಗಿತ್ತಲ್ಲ ಗೈಸಲ್ಲಿ ಎತ್ಕೊಂಡ್ ತಿರ್ಗಾಡ್ತಿದ್ದು ನಾವು. ಕಷ್ಟ ಇವನ್ಗೆ ಏನ್ ಗೊತ್ತು, ನಮಗ್ ತಾನೇ ಕಷ್ಟ ಇದ್ದಿದ್ದಲ್ಲಿ. ನೋಡಿ ಗೈಸ್, ವಿಡಿಯೋ ಕಟ್ ಮಾಡೋದು ಬಂದ್ ಹತ್ರ ಬಂದ್ಬಿಟ್ಟು ಹೆಂಗ್ ಗೊತ್ತಾಗುತ್ತೆ ನಿನಗೆ? ಸ್ನಾನ ಮಾಡ್ಸೋ, ಸುತ್ತಾಡ್ಸು, ಕೇಳಿ ತಿಂಡಿ ಕೊಡ್ಸು. ನಡಿಯಲೇ ಖುಷಿಕಾ ಮನೆ ಗೈಸ್. ಹೊಟ್ಟೆ ಕೊಡ್ದ ಗೈಸ್. ನಾಟಕ ಆಡ್ತಾ ಇದ್ದೀನಿ ಗೈಸ್, ಏಟಾಗಿಲ್ಲ ಅವನಿಗೆ, ಸುಮ್ಮನೆ ಎದುರಿಸಕ್ಕೆ. ಮೂತಿ ಕೂತ್ಬಿಡ್ತೀನಿ, ತಲೆ ಮೇಲೆ ಹೊಡಿತೀನಿ, ಮಕ್ಕದ ಮೇಲೆ ಹೊಡಿತೀನಿ, ಅಲ್ಲಿಗೆ ಹೊಡಿತೀನಿ, ಕಿವಿಗೆ ಹೊಡಿತೀನಿ, ಬಾಯಿಗೆ ಹೊಡಿತೀನಿ. ಬನ್ನಿ ಗೈಸ್, ನಮ್ಮ ನವಿ ಅವರು ತಿಂಡಿ ಹಾಕೊಡ್ತಾ ಇದಾರೆ, ತಿನ್ನೋಣ. ಏನ್ರಿ ಐ ಏನ್ ಮಾತಾಡ್ತೀಯ ಅದೇ ಮಾತಾಡ್ತಾ. ಸರಿ, ಓಕೆ ಗೈಸ್, ಬನ್ನಿ ಟಿಫನ್ ಮಾಡಿ ಸಿಗ್ತೀನಿ ನಿಮಗೆ. 10:30 ಆಗೋಯ್ತು. ನನ್ನ ಮಗನ ಬೇರೆ ಕರ್ಕೊಂಬರಕ್ಕೆ ಹೋಗ್ಬೇಕು 12 ಗಂಟೆಗೆ, 12:30. ಅಯ್ಯೋ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನಾನಂತೂ. ಅಯ್ಯೋ ಅಳದೇ ಬರ್ತೈತೆ ನಂಗಂತ. ನೆನ್ನೆ ಅಳ್ತಿದ್ಲು ಗೈಸ್, ಇವತ್ತು ಅಳ್ತಾನೆ ಇಲ್ಲ. ನೀವೆಲ್ಲ ಅಯ್ಯೋ ಕರ್ಮ. ಇಲ್ಲ ಗೈಸ್, ಇವ್ರು ಬೈತಾ ಇದ್ರು. ಬೈಸ್ಕೊಳ್ಳೋದ್ಕಿಂತ ಸುಮ್ನೆ ಮನ್ಸಲ್ಲಿ ಇಟ್ಕೊಂಡು ದುಃಖನ ಸುಮ್ಮನಾದ್ರೆ ಸಾಕು. ನಾಟಕ ಅನ್ಸುತ್ತೆ ಗೈಸ್. ನೆನ್ನೆ ಮಾತ್ರ ಅಳು ಯಾಕೆ ಅಳು ಬಂದಿಲ್ಲ? ಅಳು ನಂಗೆ ಗೊತ್ತಿಲ್ಲ, ಇವಾಗ ಅಳಬೇಕು ಇವಾಗ, ನನಗೆ ಅಳಬೇಕು. ಫೀಲಿಂಗ್ಸಿಗೆ ಬೆಲೆ. ಓಹೋ ನೋಡಿ ಗೈಸ್, ಫೈನಲಿ ಸ್ಕೂಲ್ ಮುಗಿಸ್ಕೊಂಡು ಬರ್ತಾ ಇದ್ದಾನೆ. ಕರೆಂಟ್ ಬೇರೆ ಇಲ್ಲ, ಸುಸ್ತಾಗೋಯ್ತು ಹತ್ತೋತೀನಿ ನನಗೆ. ಹತ್ಕೊಂಡು ಬರ್ತಾ ಇದ್ದಾನೆ. ಏನು ತಗೊಂಡೋಗಿರಲಿಲ್ಲ ಸ್ಕೂಲ್ಗೆ, ಹಂಗೆ ಬರೀ ಕೈಯಲ್ಲಿ ಹೋಗಿದ್ದ. ಹೊಟ್ಟೆ ಹಸಿದೈತ, ಮನೆಗೆ ಬರ್ತಿದ್ದಂಗೆ ಹೊಟ್ಟೆ ಹಸಿದೈತೆ. ಹಾಂ, ಏನಾರು ಕೊಡ್ಬೇಕಾ? ನಡಿ ನಡಿ, ಒಳಗಡೆ ಬಿಚ್ಚಾಕ್ ನಡಿ. ಅಮ್ಮ ಬಿಚ್ಚಾಕ್ತಾಳೆ ಪ್ರತಿಯೊಂದೂ. ಅಣ್ಣನ ತಮ್ಮ ನೋಡಿ ಗೈಸ್, ಬಂದ ಅಂತ ಕೇಳ್ತಿರೋದ. ಹಂಗೆ ಮಾರ್ನಿಂಗ್ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಮಾಡ್ಕೊಳಕ್ಕಾಗಲಿಲ್ಲ ಗೈಸ್, ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಅಕ್ಕ ಎದ್ದಿದ್ದಾನೆ ಇವತ್ತು. ಡೈಲಿ ನೆನ್ನೆ ಮೊನ್ನೆ ಎಲ್ಲ ನಾನೇ ಎದಳಿಸಿದ್ದು, ಇವತ್ತು ಅವನೇ ಎದ್ಬಿಟ್ಟು ಬಂದಿದ್ದಾನೆ. ಸ್ಕೂಲ್ಗೆ ಹೋಗಕ್ಕೆ ರೆಡಿ ನಮ್ಮಂಗೆ? ಹಾಂ, ಖುಷಿ ನನಗೆ ಇವತ್ತೇನು ಬರೆಸ್ತಾರೆ ಅಂತ. ನೋಡಿ, ಇವತ್ತು ವೈಟ್ ಯೂನಿಫಾರ್ಮ್. ನನಗೆ ಬುಧವಾರ ಕಲರ್ ಡ್ರೆಸ್ ಇರೋದು. ಅಂದರೆ ನಾವು ಹೊರ್ಗಡೆಗೆ ಹಾಕ್ಕೊಂಡು ಹೋಗ್ತೀವಲ್ಲ, ನಮ್ಮದೇ ಆ ಡ್ರೆಸ್ ಇರೋದು, ಕಲರ್ ಡ್ರೆಸ್ಸು. ಇವರಿಗೆ ವೈಟ್ ಯೂನಿಫಾರ್ಮ್ ಕೊಟ್ಟಿದ್ರೆ ಇವತ್ತೂ ಹಾಕ್ಕೊಂಡು ಹೋಗ್ಬೇಕು. ಕಲರ್ ಡ್ರೆಸ್ಸೇ ಇಲ್ಲ ಅನಿಸುತ್ತೆ ಇವ್ರಿಗೆ. ಆಮೇಲೆ ಇವತ್ತು ಒಂದು ಬುಕ್ಕು ಮತ್ತು ಇದು ಏನಪ್ಪ, ಒಂದು ಬೈಂಡು ಮತ್ತು ಪೆನ್ಸಿಲ್ ತೊಗೊಬರೋಕ್ಕೆ ಹೇಳಿದ್ದಾರೆ. ಆಮೇಲೆ ಒಂದು ನೀರು ಬಾಟ್ಲಿ ಇಟ್ಕೊಬನ್ನಿ ಅಂತ ಹೇಳಿದ್ದಾರೆ, ಕೊಟ್ಟು ಕಳಿಸ್ಬೇಕು. ಶೂ ಎಲ್ಲ ಹಾಕೊಂಡು ರೆಡಿ ಮಾಡಬೇಕು. ಟೈಮ್ ಬಂದ್ಬಿಟ್ಟು 7:30 ಆಗಿದೆ. ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಆಮೇಲೆ ಹಾಲು ಕಾಯಿಸಿದ್ದೀನಿ, ಇಬ್ರಿಗೂ ಕಾಯಿಸಿಟ್ಟಿದ್ದೆ. ಅವ್ನು ಖುಷಿ ಇವತ್ತು ಇನ್ನೂ ಎದ್ದಿಲ್ಲ, ಇವನೇ ಎದ್ದು ಬಂದಿದ್ದಾನೆ. ನಾನು ಹೋಗಿ ಎದಳಿಸಿದರೆ ಎದ್ದಿರೋನೇನೋ ಅವನು. ಇವತ್ತು ನಮ್ಮನೆಯವ್ರು ಬರೋಲ್ಲ. ಡೈಲಿ ನೆನ್ನೆ ಮೊನ್ನೆ ಎಲ್ಲ ನಮ್ಮನೆಯವ್ರು ಬರ್ತಿದ್ರು. ನಾನು ಇಬ್ಬರೇ ಹೋಗ್ಬಿಟ್ಟು ದಿವನ್ ಬಿಟ್ಬಿಟ್ಟು ಬರ್ತೀನಿ. 8:30ಗೆ ಸ್ಕೂಲು, ಇನ್ನೂ 8:30 ಆಗಿಲ್ಲ. ಮಾಡ್ತಾಯಿದ್ದೀನಿ, ಬೇಗ ಆಗೇ ಬಿಡ್ತು. ಸ್ನಾನ ಮಾಡಿಸ್ತೀನಿ, ನೀರು ಆನ್ ಮಾಡಿಲ್ಲ. ಟೈಮ್ ಆಗ್ಬಿಡ್ತೀನಿ, ನಂದು 1 ಗಂಟೆ ಟೈಮ್ ಆಯ್ತು ಅಷ್ಟೇ. ಅವ್ನು ತಿಂಡಿ ತಿನ್ನಿಸಿ ರೆಡಿ ಮಾಡೋಷ್ಟರಲ್ಲಿ ಟೈಮೇ ಆಗೋಗುತ್ತೆ ಗೈಸ್. ಇವತ್ತು ಲೇಟಾಗಿ ಎದ್ದವನೇ. ನಾನು ಎದಳ್ಸೋಣ ಅಂತ ಹೋಗ್ತಿದ್ದೆ, ಅಷ್ಟೊತ್ತಿಗೆ ಇವನೇ ಎದ್ದು ಬಂದ. ಬೇಗ ಹಾಲು ಕುಡ್ಕೊ. ಬೆಲ್ಟು ಫಸ್ಟ್ ಟೈಮ್ ಹಾಕಿದಲ್ವ ಗೈಸ್, ಅದು ಫುಲ್ಲು ಟೈಟಾಗಿತ್ತು ನೆನ್ನೆ. ಅದನ್ನು ಲೂಸ್ ಮಾಡೋಕ್ಕೆ ಒಂದು ಸ್ವಲ್ಪ ಲೂಸ್ ಮಾಡೋದು, ಮತ್ತೆ ಹಾಕಕ್ಕೆ ಟ್ರೈ ಮಾಡೋದು, ಮತ್ತೆ ಟೈಟ್ ಅನ್ಸೋದು, ಮತ್ತೆ ಲೂಸ್ ಮಾಡೋದು, ಆ ಥರ ಆಗ್ತಿತ್ತು. ಅದಕ್ಕೇ ಗಂಟೆ ಹಾಕ್ತೀಯ ಬೆಲ್ಟಾ ಅಂತ ಹೇಳ್ತಿದ್ದಾನೆ. ಆಯಿತು, ಬೇಗ ಹಾಲು ಕೊಟ್ಟು ರೆಡಿ ಆಗು. ಹಾಂ, ಬಿಟ್ಬಿಟ್ಟು ಬರ್ತೀನಿ, ಹೋಗಿ. ಓಕೆನಾ? ಎಲ್ಲ ಆಗ್ತೀನಿ. ಹೊಸಿ ಹಿಂಸೆ ಕೊಡಲ್ಲ ಗೈಸ್ ಇವನಂತೂ ಅಂದೀವ. ಇವಾಗ ಬೆಟ್ಟಾಗಲ್ಲ ನಿಮಗೆ. ಬೇಗ ಹಾಕೋದು ಇಲ್ಲ ಗೈಸ್. ನಿಧಾನಕ್ಕೆ ಎಮ್ಮೆ ಮೇಲೆ ಮಳೆ ಹೋಯ್ತಾರಲ್ಲ ಹಂಗೆ ಹಾಕತ್ತಾನೆ.
ಟೈಟ್ ಏನಿಲ್ಲ ಬಾ. ಜಿಪ್ ತಗೊಂಡು ಎಲ್ಲ ಹೋಗು, ಆಯ ಹೇಳ್ಕೊಡ್ತಾರೆ. ಬರಲಿಲ್ಲ ಅಂದರೆ ಆಯಾ ಆಂಟಿ ಇರ್ತಾರಲ್ಲ, ಆಯಾ ಸೊ ಅಲ್ಲೊಬ್ರು ಆಂಟಿ ನಿನ್ನ ಬೆಳಗ್ಗೆ ಅವತ್ತು ಕರ್ಕೊಳ್ಳಿಲ್ವಾ? ಅದೇ ನಾನು ಸ್ಕೂಲ್ಗೆ ಬಿಡಕ್ಕೆ ಬಂದಿದ್ನಲ್ಲ, ಒಬ್ರು ಹೊರ್ಗಡೆ ನಿಂತಿದ್ರು ನೋಡು, ಅಜ್ಜಿ ಥರ ಸೀರೆ ಉಡ್ಕೊಂಡು, ಅವರು ಆಯಾ. ಅವ್ರು ಕೇಳಿದ್ರೆ ಯೂಸ್ ಮಾಡೋದಲ್ಲ. ನೆನ್ನೆ ಮಾತ್ರ ಆ ಥರ ಆಗಿತ್ತು ಮೊನ್ನೆ. ಇದು ಸದ್ಯ ಚಿಕ್ಕದಾಗುತ್ತೆ. ಎಕ್ಸಾಮ್ ಆಗಲ್ಕೊಯ್ದು ಎಕ್ಸಾಮ್ ಮುಚ್ಚನ್ ಮಾಡ್ತೀನಿ ನಾನು. ಇವಾಗಲೇ ಎಕ್ಸಾಮ್ ಮುಗಿಯಲ್ಲ ಬಾ, ಯಾಕೆ? ಇನ್ನೂ ಲೇಟು ಮುಗಿಯೋದು ಎಕ್ಸಾಮ್ ಎಲ್ಲ. ಅಪ್ಪಂದೆಲ್ಲ ಆಗಮ್ಮ ಮುಗಿತ. ಅಪ್ಪಂದೆಲ್ಲ ಆಗಮ್ಮ ನಾನು ಬರ್ತೀನಿ. ಅಪ್ಪ ಅಪ್ಪ ಎಲ್ಲಿ ಹೋಗೋದಮ್ಮ? ಅಪ್ಪ ಮನೆ ಕಣ ಐತೆ ಕಣಮ್ಮ. ಅಪ್ಪ ನಮ್ಮ ಖುಷಿನೇ ಎದ್ಬಿಟ್ಟ ಗೈಸ್. ನಾನು ಇದೆಲ್ಲ ಟೈನಲ್ಲಿ ಯಾರು ಹಿಂಗೆ ಮಾಡಿರೋದು? ಹಿಂಗೆಲ್ಲ ಮಾಡ್ಕೊಬಾರ್ದು ಪಪ್ಪು, ಕೀಳ್ಬಾರ್ದು. ಒದ್ದೆ ಕೊಡ್ತೀನಿ ನಿನಗೆ ಹ್ಞೂ ಅನ್ನೋದು. ಮತ್ತೆ ಇದೆಲ್ಲ ಏನಿದು ಮತ್ತೆ? ಬಚ್ಚೆಲ್ಲ ಸಾಕ್ಸಾಕ್ತೀನಿ. ಮತ್ತೆ ಕೊಡ್ತೀನಿ. ಹೇಳಿ. ಕಾರ್ ಬೆಟ್ಟಕ್ಕೆ ಮೇಗಿರೋದು ಒಂದೇ ಒಂದು ಬೆಟ್ಟ ಮೇಲೆ ಅದಿದಂಗೆ ತಿಮ್ಮಾಡಂಗತ್ಯ. ಇವತ್ತು ಇನ್ನೂ ತಿಂಡಿನೂ ತಿನ್ಸಿಲ್ಲ. ತಿಂತಿಲ್ಲ ಬಟ್ಟೆ ಹಾಕಕ್ಕಿನ್ನ ಮೊದಲೇನೆ ತಿಂಡಿ ತಿನ್ನಿಸ್ತೀವಿ. ಇಡಿ ಇಡಿಯಪ್ಪು. ಆಯ್ತು. ಖುಷಿನಿಲ್ಲೇ ಬುಟ್ಟಿ ಬೇಡ ಮಗ್ನೆ, ಇಲ್ಲೇ ಇರು. ಅಪ್ಪನ ಜೊತೆ ಅಪ್ಪ ಐತೆ ಮನೇಲಿ, ಇಲ್ಲೇ ಇರು. ಅಣ್ಣನ ಬಿಟ್ಬಿಟ್ಟು ನಾನು ಬೇಗ ಬಂದ್ಬಿಡ್ತೀನಿ. ಅಪ್ಪ ಮನೆ ಕಳ್ಳಿ ನಾನು ಬಿಟ್ಬಿಟ್ಟು ಬರ್ತೀನಿ. ನಡ್ಕೊಂಡು ಹೋಗೋಣ. ಗಾಡಿ ಏನಾದ್ರು ಫೈನಲಿ ರೆಡಿ ಆಗಿದ್ದಾನೆ ಗೈಸ್. ಇವಾಗ ತಲೆ ಬಾಚಿ ಹಣೆಗೊಂದು ಬಟ್ಟೆ ಹಾಕೋಣ ಬಾ. ನಮ್ಮಲ್ಲಿ ಗೈಸ್ ಇಲ್ಲ ಮಗ್ನಿ ಇದು ತಗೋ ಮಗ್ನಿ. ಇದು ಹಣ್ಣು ತಿನ್ಸ್ಬೇಕು, ಟೈಮ್ ಆಗೈತೆ, ನೀನು ಹಠ ಮಾಡಬೇಡ. ದೊಡ್ಡ ಬೇಕಂತ ಅವನಿಗೆ ಗೈಸ್. ನಮ್ಮ ದಿವಂಗ್ ತಿನ್ಸ್ಬೇಕು, ಅವನೇ ತಿಂತಾನೆ ಚಿಕ್ಕವನು. ದೊಡ್ಡವನಿಗೆ ತಿನ್ಸ್ಬೇಕು ಗೈಸ್ ನಮ್ಮನೇಲಿ. ಮುರಿಬೋದು ಮುರಿ. ಬೇಗ ತಿನ್ನು. ಬಿಟ್ಬಿಡು ತಿನ್ನು ಮಗ್ನ ಬೇಗ. ಚೆನ್ನಾಯ್ತಾ?
ನಾನು ತಿನ್ನು ನೋಡಲ್ಲ, ನೀನು ತಿನ್ನು. ಟೈಮ್ ಆಯ್ತಲ್ಲಿ. ಆಯ್ತು ಇವಾಗ ತಿನ್ನು ಇವಾಗ. ಆಯ್ತು ತಿನ್ನು. ಚೆನ್ನಾಯ್ತಾ ಅಲ್ವಾ? ಬೊಂಬಾಟಾಗೈತಾ? ಒಸಿ ಎಲ್ಲ ಗೈಸ್ ನಂಗೆ ಖುಷಿ ಇವಾಗ ನೀರು ಇಸ್ಕೊಂಡು ಕುಡಿತಿರೋದು ಖಾರ ಆಗಿರೋದಕ್ಕೆ. ಒಂಚೂರು ಖಾರ ಆಗಿರೋ ಒಂಥರ ಬಾಯಾರಿಕೆ ಆದಂಗೆ ಆಯ್ತು, ಅದು ಕುಡಿತೈತೆ. ಇದು ಒಂದೊಂದು ಗುಕ್ಕಿಗೂ ನಮ್ಮ ದಿವ ಒಂದೊಂದು ಗುಕ್ಕಿಗೂ ನೀರು ಕುಡಿತಂಗೆ ಗೈಸ್, ಒಂದೊಂದು ಗುಕ್ಕಿಗೂ. ತುಂಬ ಕುಡಿತಿದ್ದಾನೆ ನೋಡವ. ನಮ್ಮ ಖುಷಿ ಇವಾಗ ಇಸ್ಕೊಂಡಿದ್ದು ನೋಡಿ, ಅರ್ಧ ಬಾಟ್ಲು ನೀರೇ ಕುಡ್ದು ಖಾಲಿ ಮಾಡವನೆ. ಅದ್ರ ಫುಲ್ ಇದ್ದಿದ್ದು ರೀ. ಇದೆ ನಮ್ಮ ದಿವ ಕಿತಾಪತಿ, ಲೇಟ್ ಆಗಲಿ ಅಂತ. ಆಯಿತು ಬೇಗ ತಿನ್ನು, ಇನ್ನೊಂದೇ ಒಂದು ಗುಕ್ಕೈತೆ ಗೈಸ್. ತಿಂಡಿ ತಿಂದಾಯ್ತು ಗೈಸ್. ಒಂದು 20 ನಿಮಿಷ ಐತೆ 8:15ಗೆ. ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಬಿಟ್ಟಿದ್ದೀನಿ. ಆಟ ಆಡ್ಕೊಂಡಿದ್ದು ಆಮೇಲೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಖುಷಿ ನೋಡಿ ಅಲ್ಲಿ ಏನದು ಪಾಪದೀತಿ ಇವತ್ತಿರೋದು ನೀನು. ಪಾಪು ನಮ್ಮಂಗೆ ನೀನು ಸಣ್ಣ ಪುಟ್ಟಿ ಪಾಪು. ಇದು ಬೊಂಗೋರಿ ಇದು ಬೊಂಗೋರಿ. ಮುಚ್ಚಿನೇ ಹೊಡ್ಸ್ಕೊಂಡಿಲ್ಲ. ಹೋಗಿ ಬಾಯಿ ತೊಳ್ಕೊಂಬರ್ಗು ಬತ್ಲ ಮನೆಗೆ ಹೋಗಿ. ಆಮೇಲೆ ಹಾಲು ಕೊಡ್ತೀನಿ. ಹಾಲು ಕುಡಿಲಲ್ಲ ತಿಂಡಿ ತಿನ್ಬಿಟ್ಟ. ಹಾಲು ಮಡಗಿರೋದು ಮಡ್ಸ್ಕೊಬಿಟ್ಟಿದ್ದೀನಿ ನಾನು. ನಮ್ಮ ದಿವ ನೆನೆಸಿದ್ದು ನಾನು ಹಾಲು ಕೊಡಿದೆ ಪಾಪು, ನೀನು ಹಾಲೇ ಕೊಡ್ದಿಲ್ಲ ಅಂತ. ಅಲ್ಲ ದಿವಿ, ಸ್ಕೂಲಲ್ಲಿ ಏನು ಹೇಳ್ತಾರೆ ಮ್ಯಾಮು ಅದೆಲ್ಲ ಕೇಳ್ಕೊಬಂದು ಅಮ್ಮಂಗೆ ಹೇಳ್ಬೇಕು ನೀನು. ಅರ್ಧ ಬರ್ಧ ಹೇಳ್ತಾನೆ ಗೈಸ್, ಎಲ್ಲನೂ ನೆನೆಸ್ಕೊಂಡು. ನೀನೇನೆ ಇನ್ಯಾರು? ನಾನಾ? ನೋಡಿ ಒಂದು 50 ಸಲ ತೆಗಿಯೋದು ಆ ಬಾಟ್ಲು ನೀರು ಕುಡಿಯೋಕ್ಕೆ. ನೀರು ಕುಡಿಯೋಂಗಿರುತ್ತೋ ಇಲ್ವೋ, ಸ್ಕೂಲ್ಗೆ ಹೋಗೋ ಗಂಟ ಲೋಟದಲ್ಲಿ ಕುಡಿ ನೀರ. ಬಾಯಿ ಎಲ್ಲ ತೊಳ್ಕೊಬಂತು ಇವಾಗ. ಹಾಲು ಕೊಡೋಣ. ಹಾಲು ಕೊಡಮ್ಮ, ಹಾಲು ಕೊದಮ್ಮ. ಅನ್ನ ಅಂಟ್ಕೊಂಡಿರುತ್ತೆ, ಅದಕ್ಕೆ ನೀರು ಕುಡಿಯೋದಾ? ಅದನ್ನು ಲೋಟದಲ್ಲಿ ಕುಡಿಬೇಕು ಮನೇಲಿರೋರಿಗೂ. ಆಹಾ ಏನೇನೋ ಮಾತಾಡುತ್ತೀಮ್ಮ. ನನಗೆ ಸ್ಕೂಲಲ್ಲಿ ಇವತ್ತು ಏನು ಹೇಳ್ಕೊಡ್ತಾರೆ ಅದೆಲ್ಲ ಬಂದು ಹೇಳಿಲ್ಲ ಅಂದರೆ ಒದ್ದೆ ಕೊಡ್ತೀನಿ ಇವತ್ತು. ಬಾ ನೀನು ಅದನ್ನು ಮತ್ತೆ ಮನೇಲಿ ರಿವಿಸನ್ ಮಾಡ್ಕೊಂಬಂಗೆ. ಸ್ಕೂಲಲ್ಲಿ ಏನು ಹೇಳ್ಕೊಟ್ಟವ್ರೆ ಅದನ್ನು ಕಲ್ತ್ಕೊ ಮನೇಲಿವೆ. ಬರುತ್ತೆ ಕಲ್ತ್ಕೊಂಡ್ರೆ. ನೀನು ಸ್ಕೂಲಲ್ಲಿ ಇರೋದೇ ನೆನ್ಪಿಡ್ಕೋಬೇಕು. ಇವತ್ತು ಏನು ಬರ್ಕೊಬತ್ತೀನಿ ನೋಡ್ತೀನಿ. ಬುಕ್ ಕೊಟ್ಟು ಕಳಿಸ್ತಾ ಇದ್ದೀನಲ್ಲ ಬೈಂಡ. ಕುಡಿಯಲ್ಲ ಚೆನ್ನಾಯ್ತಾ? ಗುಂಡ ಹೋಗಲ್ಲಿ ವಾಶ್ರೂಮ್ಗೆ ಹೋಗಿ ತೊಳ್ಕೊಬರ್ಗು, ವಾಶ್ ಮಾಡ್ಕೊಬರ್ಗು. ಏನು RCB ಜಪ ಮಾಡ್ತಿದ್ಯಾ? RCB ಅಂತ ತಲೆಗೆ ಯಾಕಂಗೆ ಚುಚ್ಕೊಳ್ದು? ಇನ್ನೇನು ತಾನೇ ಹೇಳ್ತಾರದು RCB ಅಂಕಂಡು. ನಾನೆಲ್ಲ ಹೇಳ್ತಿದ್ದೆ? ಸರಿಯಾಗಿ ನಿದ್ದೆ ಹೊಡೆದವನ ಗೈಸ್. ರಾತ್ರಿನೂ ಬೇಗ ಮನಿಕೊಂಡ, ಬೆಳಿಗ್ಗೆನೂ ಲೇಟಾಗಿದ್ದವನು ಇವತ್ತು. ಅದಕ್ಕೆ ಕಣ್ಣೆಲ್ಲ ಊದ್ಕೊಂಡಂಗಾಗೈತೆ ಗಾಯ್ಸ್. ಇವಾಗ ದೇವಂಗೆ ಕರ್ಕೊಂಡು ಹೊರಟಿದ್ದೀನಿ. ಖುಷಿಗೆ ಅವ್ರ ಅಪ್ಪನ ಫೋನ್ ಕೊಟ್ಟು ನೋಡೋಕೆ ಬಿಟ್ಬಿಟ್ಟಿದೆ. ಅವ್ರ ಅಪ್ಪ ಮನ್ಗಿದ್ದಾರೆ. ಬರಿಬೇಡ ನೀನು ಫೋನ್ ನೋಡೋಕ್ಕೆ, ಸ್ಕೂಲಿಂದ ಬರೋ ಆಯ್ತಾ? ಬರ್ದ್ಬಿಟ್ಟು ಬೇಕಾದ್ರೆ ಹಿಡ್ಕೋ ಫೋನ. ಬೇಕಾದ್ರೆ ನಮ್ಮನೆಯವ್ರು ಮನ್ಗಿದ್ದಾರೆ ಒಳಗಡೆ ರೂಮಲ್ಲಿ ನೋಡಿ. ನಮ್ಮ ಖುಷಿನಲ್ಲಿ ಕೂಡಾಕ್ಬಿಟ್ಟು ಇವಾಗ ಅವ್ರ ಅಪ್ಪನ ಹತ್ರ ಅಮ್ಮ ಅಣ್ಣನ ಬಿಟ್ಬಿಟ್ಟು ಬರ್ತಾಳೆ. ಇಲ್ಲಿ ಕೂತ್ಕೊಂಡು ಆಟ ನೋಡೋಗು ಫೋನ. ಓಕೆನಾ? ಬಾಯ್. ಅಣ್ಣಂಗೆ ಬಾಯ್ ಮಾಡ್ಬಾ.
ಬಾಯ್ ಮಾಡು ಅಣ್ಣಂಗೆ, ಬಾಯ್ ಹಂಗ ಬಾಯ್ ಮಾಡು ದಿವಿ. ಕಿತ್ತಾಕ್ತೀನಿ. ಕಿತ್ತು ಹಾಕಿದ್ರು ಅದೇ ತಿಂತಿ ಅಪ್ಪನ ಹತ್ರ. ಓಕೆ ಕಿಸಿ ಕೊಟ್ಬಿಟ್ಟು ಬಾಯ್ ಮಾಡು ಬೇಗ ದಿವಿ, ಟೈಮ್ ಆಯಿತು. ಕಿಸಿ ಕೊಡ್ಬೇಕು ನಂಗೊಂದು. ಹಂಗೆ ದೂಕ್ಬಾರ್ದು ಬಾ. ನಾನು ಸ್ಕೂಲ್ ಮ್ಯಾಮ್ಗೆ ಹೇಳ್ತೀನಿ ಬಾ. ಅವ್ನು ಹೇಳಿದ ಮಾತು ಕೇಳಲ್ಲ ಮ್ಯಾಮ್, ಒಂದೆರಡು ಬುಡಿ ಅವನಿಗೆ ಗೂಸನ ಅಂತ. ಮತ್ತು ಬಾ ಬೇಗ. ಮುಟ್ಕೊ ಹೋಗ್ತಲ್ಲ. ನೀನು ಗುಡ್ಡ ಬೇಡ. ಖುಷಿ ಮುಟ್ಕೊ ಹೋಗ್ತಾನೆ. ಹಾಂ ಖುಷಿ ಕೊಡಿಸ್ಕೊತಾನೆ. ನೀನು ಕೊಡಿಸ್ಕೊ, ನೀನು ಕೊಡಿಸ್ಕೊ. ನೀನು ಕೊಟ್ಟೆ ಅವನಿಗೆ ಅಳ್ತಾನೆ ಪಾಪ. ಕೊಡಿಸ್ಕೊ. ಅಲ್ಲಿ ಇಬ್ಬರು ಹತ್ರ ಅಳ್ಳ ಕೊಡಿಸ್ಕೊಳ್ಳೋ. ಅಲ್ಲ ಕೋಲು ಬೇಗ ಪ್ಲೀಸ್ ಕಣವ, ಪಾಪ ಅಲ್ವಾ. ನೀನು ಬರೋ ಗಂಟೆ ಒಬ್ಬನೇ ಇರ್ತಾನೆ. ತಮ್ಮನ ಮಿಸ್ ಮಾಡ್ಕೊಳಲ್ವ ನೀನು? ಅಲ್ಲಿ ಆಟ ಆಡೋಕ್ಕೆ ಹುಡುಗಿರು ಎಲ್ಲರೂ ಇರ್ತಾರಲ್ವಾ, ಅದಕ್ಕೆ ಮಾತಾಡಲ್ಲ ನಾನು. ನೀನೇ ಮಾತಾಡ್ಸು. ನಿನ್ನ ಹೆಸ್ರೇನು, ಊಟ ಆಯ್ತು, ಏನು ತಿಂಡಿ ತಿನ್ಕೊಬಂದೆ ನೀನು ಇವತ್ತು ಅಂತ ಮಾತಾಡ್ಸು. ಟೀಚರ್ ಮಾತಾಡ್ಸುತ್ತಾಳೆ ಏನು ಊಟ ಅಂತ. ಹ್ಞೂ ಏನಂತೀಯ, ಏನು ಅಂತ ಎಷ್ಟು ಮಾಡ್ತೀಯಾ? ಪಲಾವ್ ಅಂತೀನಿ ನಾನು. ಪಲಾವ್ ಅಂತೀಯಾ? ತರಕಾರಿ ಸಾಂಬಾರು ಅಂತೀನಿ. ತರಕಾರಿ ಸಾಂಬಾರಲ್ಲ, ಫ್ರೈಡ್ ರೈಸ್. ಹ್ಞೂ ಮ್ಯಾಮ್ ಕೇಳ್ತಾರಾ? ಏನಂತ ಕೇಳ್ತಾರೆ? ಏನು ಟಿಫನ್ ಮಾಡ್ಕೊಬಂದೆ ದಿವೀತ್ ಅಂತಾರ. ಅದಕ್ಕೆ ನೀನು ಫ್ರೈಡ್ ರೈಸ್ ಮಾಡಿ ತಿನ್ಕೊಬಂದೆ ಮ್ಯಾಮ್ ಅನ್ನೋ ಆಯ್ತಾ ಇವತ್ತು. ಬಾಯ್ ಮಾಡಿದೀವಿ. ಇವಾಗ ಟೈಮ್ ಆಯ್ತಲ್ಲ, ಆಟ ಆಡ್ಕೊಂಡು ಕೂತ್ಕೊಂಡು ನಂಗೆ ಟೈಮ್ ಆಯ್ತಲ್ಲಿ. ಬೇಗ ಬಾಯ್ ಮಾಡು. ಅವರಿಬ್ಬರು ಆಟಗಳು ನೋಡಿ ಗೈಸ್ ಹೆಂಗೆ ಆಡ್ತಾರೆ. ಒಂದು ದಿವನ್ ಬಿಟ್ಬಿಟ್ಟು ಬಂದಾದ್ಮೇಲೆ ಸಿಗ್ತೀನಿ ಗೈಸ್. ಖುಷಿನ ಇಲ್ಲೇ ಬಿಟ್ಟು ಹೋಗ್ತೀನಿ. ಫೈನಲಿ ನಮ್ಮ ದಿವನ್ನ ಬಿಟ್ಬಿಟ್ಟು ಬಂದೆ ಗೈಸ್. ಒಂದೆರಡು ಜನ ಮಕ್ಕಳು ಬ್ಯಾಗ್ ತಗೊಬಂದಿದ್ರು. ಮಕ್ಳಿಗೆ ನಮ್ಮನೆಯವ್ರು ಹೇಳಿದ್ರು ಬ್ಯಾಗ್ ಏನು ಕೊಟ್ಟು ಕಳಿಸ್ಬೇಡಿ ಅಂತ ಹೇಳಿದ್ರು ಅಂತ. ನಿನ್ನೆ ನಮ್ಮನೆಯವ್ರು ಕರ್ಕೊಬರಕ್ಕೆ ಹೋಗಿದ್ರು ಅವಾಗ. ಅಲ್ಲೊಂದು 2-3 ಜನ ಮಕ್ಕಳು ಬ್ಯಾಗ್ ತಂದಿದ್ರು. ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮ ದಿವ ಖುಷಿಯಿಂದ ಒಳಗಡೆ ಹೋದ. ಬುಕ್ಕು ಪೆನ್ಸಿಲ್ಲು ಮತ್ತು ವಾಟರ್ ಬಾಟ್ಲಿ ಇಸ್ಕೊಂಡು ಹೋದ. ಏನು ಹೇಳಿ ಕಳಿಸ್ತಾರೋ ಗೊತ್ತಿಲ್ಲ. ಮಧ್ಯಾಹ್ನ ನಮ್ಮನೆಯವ್ರನ್ನ ಹೋಗಿ ಕರ್ಕೊಬರೋಕ್ಕೆ ಅಂತ ಹೇಳ್ತೀನಿ. ಬೆಳಗ್ಗೆ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದೀನಲ್ಲ, ಅದರಿಂದ ಏನಿಲ್ಲ, ಇಲ್ಲೇ ಹತ್ರನೇ ಹೋಗಿ ಎಷ್ಟು ಬೇಗ ಬಂದ್ಬಿಟ್ಟೆ. ಹಿಂಗೆ ಹೋಗಿ ಹಿಂಗೆ ಬಂದೆ. ಖುಷಿ ಇಷ್ಟು ಬೇಗ ನಾವು ಬಂದ್ಬಿಟ್ಟಮ್ಮ, ನೀನು ಇನ್ನೊಂದು ಸ್ವಲ್ಪ ಹೊತ್ತು ಫೋನ್ ನೋಡ್ಬೋದಾಯ್ತಲ್ವ ನೀನು? ನೋಡಿ ಹೆಂಗಿದ್ದಾನೆ ಅಂತ ಕಳ್ಳ. ನಮ್ಮನೆಯವ್ರು ಮನೆಗಿದ್ದಾರೆ. ಇನ್ನೇನು ಅಡುಗೆ ತಿಂಡಿ ಎಲ್ಲ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ. ಇವಾಗ ಏನೂ ಇಲ್ಲ ವಯಸ್ಸು, ಬಟ್ಟೆ ಒಂದು ಹೊಗೆಗೆ ಹಾಕಬೇಕು. ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಫೋನ್ ಕೊಡ್ಬೇಕಾ ಮಗನೇ? ಆಯಿತು ಕೊಡ್ತೀನಿ. ಮತ್ತೆ ನಿಮಗೆ ನಮ್ಮನೆಯವ್ರು ಎದ್ದಾಗ ಸಿಗ್ತೀನಿ ಗೈಸ್. ಸೊ ನೋಡಿ ಗೈಸ್, ಇವಾಗ ಎಬ್ಬರಿಸ್ಬಿಟ್ಟು ನಮಗೆ ತಿಂಡಿ ಹಾಕೊಡ್ತೀವಿ ಬನ್ನಿ ಅಂತ ಕರಿತಾ ಇದ್ದಾರೆ. ನೋಡಿ ನಿದ್ದೆ ಇಲ್ದಲೆ ಹೆಂಗಾಗೈತೆ. ನಿದ್ದೆ ಬರಲ್ಲ ಅಂತ ಗೈಸ್. 4 ಗಂಟೆಗೆ ಎಚ್ಚರಿಕೆ ಆಗುತ್ತಂತೆ. ಏನೋ ಸ್ಕೂಲಿಗೆ ಕಳಿಸ್ತಿದ್ದೀನಿ ಮಗು ನನ್ನ ಜೋಶಲ್ಲಿ. ಅದು ಎಚ್ಚರ ಮಾಡಿಬಿಡುತ್ತೆ, ಅದು ಅಲಾರಮೇ ಬೇಡ. ನೆನ್ನೆ ಬೆಳಗ್ಗೆ 11 ಗಂಟೆಗೆ ಮಲಗಿದ್ದೀನಿ. 12 ಗಂಟೆಗೆ ಎದ್ದಿದ್ದೀನಿ. ಮತ್ತೇನೆ ಮಧ್ಯಾಹ್ನ 3 ಗಂಟೆಗೆ ಮಲಗಿದ್ದೀನಿ. ಮತ್ತೇನೆ 5:30ಗೆ ಎದ್ದಿದ್ದೀನಿ. ಅದಕ್ಕೆ ಮತ್ತೆ ಇಷ್ಟೊಂದು ನಿದ್ದೆ ಮಾಡಿದ್ರೆ ಏನಾಗುತ್ತೆ? ರಾತ್ರಿ ಮನೆ ಕಡಿದ್ದೀನಿ ಬೇಗನೆ. ಮತ್ತೆ ಬೆಳಗ್ಗೆ ಬೇಗನೆ. ಒಳ್ಳೆ ತಾನೆ ಬೇಗ ಇದ್ರೆ ಅಲ್ವಾ ಗೈಸ್? ಮತ್ತೆ ಇವಾಗ ನಿದ್ದೆ ಹೋದಾಯ್ತು. ಸರಿ ಓಕೆ, ನಮ್ಮ ದೇವನ್ ಕರ್ಕೊಂಬರ್ಬೇಕು ಗೈಸ್. ಅವ್ನು ಕರ್ಕೊಂಬಂದು ವಿಡಿಯೋ ಎಂಡ್ ಮಾಡ್ತೀವಿ. ಇವಾಗ ತಿಂಡಿ ತಿಂದ್ಬಿಟ್ಟು ಅವನ್ನ ಕರ್ಕೊಂಬರಕ್ಕೆ ಹೋಗ್ಬೇಕು. ಬೇಡ, ಅಣ್ಣನ ಕರ್ಕೊಂಬರಕ್ಕೆ ಹೋಗ್ತಿರೋದು. ನೀನು ಅಮೇರಿಕಾ ಅಂತ ಹೇಳು, ಕರ್ಕೊಂಡು ಹೋಗ್ತೀನಿ. ಹೇಳ್ಬಿಟ್ಟೆ ಗೈಸ್, ಅವಾಗ್ಲಿಂದ ಏನೇನೋ ಹೇಳ್ತಾವನೆ. ವಿಡಿಯೋ ಮಾಡ್ತೀನಿ ಕರೆಕ್ಟಾಗಿ ಹೇಳ್ಬಿಟ್ಟೆ ಇವಾಗ. ಸೊ ಓಕೆ ಗೈಸ್, ತಿಂಡಿ ತಿನ್ಬೇಕು. ಏನು ಮಾಡಿದ್ದೆ? ರೈಸ್, ಫ್ರೈಡ್ ರೈಸ್ ಮಾಡಿದ್ದಾಳೆ ಗೈಸ್. ತಿನ್ನೋಣ ಗೈಸ್. ನಾನು ಬೆಳಿಗ್ಗೆ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ. ಅವ್ನು ಹೇಳೋನು ಅಪ್ಪನ ಕಳಿಸು ಅಂತ. ಹಿಂಗೋಗಿ ಒಂದೆರಡು ನಡ್ಕೊಂಡು ಹಿಂಗೋಗಿ ಹಿಂಗೆ ಕರ್ಕೊಂಡ್ಬಿಡ್ಬೋದು ಗೈಸ್. ನಮ್ಮನೆಯವರು ನನ್ನ ಉಂಡು ಅಂತ ನನ್ನ ರೆಡಿ ಆಗು ಅಂತಾರೆ, ಖುಷಿನ್ ರೆಡಿ ಆಗು ಅಂತಾರೆ. ಇವರು ಮನೆ ಜನ ಎಲ್ಲ ಹಿಂಗೆ ಬರೋ ನಡಿ. ಖುಷಿಗೂ ಖುಷಿ ಆಗುತ್ತಾ? ನಾನು ಬಂದೆ ಅಪ್ಪನ ಜೊತೆ ಅಂತವ. ನಾನು ಒಬ್ಬನೇ ಹೋದ್ರೆ ಅವ್ನು ಕುಂಡ್ರಿಸ್ಕೊಳ್ಳೋಕಲ್ವಾ? ನೀನು ಬಂದರೆ ಕೂತ್ಕೋತಾನ, ಅದಕ್ಕೆ ಖುಷಿ. ಎಷ್ಟು ಹಿಂಸೆ ಕೊಡ್ತಾರೆ ನೋಡಿ ಗೈಸ್. ಬೇಗ ಇನ್ನು 5 ನಿಮಿಷ ಐತೆ ಗೈಸ್. ಸೊ ಅವನ್ನ ಕರ್ಕೊಂಬಂದು ಅವನು ವೀಡಿಯೋದಲ್ಲಿ ಏನೋ ನೋಡ್ಬೇಕಂತೆ. ನಾನು ಅವ್ನು ಬಟ್ಟೆ ನೋಡಿಲ್ವಂತೆ. ಆ ಬಟ್ಟೆ ನೋಡ್ಬಿಟ್ಟು ಎಂಡ್ ಮಾಡ್ತೀನಿ ಗೈಸ್ ವಿಡಿಯೋನ. ಸೊ ನೋಡಿ ಗೈಸ್, ಫೈನಲಿ ಕರ್ಕೊಂಡು ಬಂದು ಏನೇನೋ ಬರೆಸಿದಾರಂತೆ. ಅದು ಏನು ಬರೋದು ನನಗಂತೂ ಅರ್ಥ ಆಯ್ತಲ್ಲ, ಅವ್ನಿಗೆ ಅರ್ಥ ಆಗಬೇಕು. ಅದೇನೋ CVV PW
BX FM PM ZS ನಾನು ಹೇಳ್ಕೊಟ್ಟಿದ್ದೀನಿ ದಿವಿ ಹಿಂಗ್ ಬರಿ ಅಂತ ZX. ಹಂಗೆ ಇಟ್ಕೊಂಡ್ ಬರ್ದಿದ್ಯಾ ಈ ಬುಕ್ ಅಡ್ಡಡ್ಡ ಇರೋ ಬುಕ್ ಕೊಟ್ಟು ಕಳ್ಸಿದ್ರೆ ಪಾಪ ಹುಡ್ಗಂಗೆ. ಸೊ ಪರವಾಗಿಲ್ಲ, ಏನು ಬರ್ದಾರ ಅಂತ ನನಗಂತೂ ಆಗೋದಿಲ್ಲ, ಅವ್ನಿಗೆ ಅರ್ಥ ಆಗಬೇಕು. ಅಲ್ಲಿ ಬರ್ದಿದ್ರಂತೆ ಇವ್ನು ಬರ್ದ. ಕ್ಯಾಟು ಹಾಂ 10 ವರ್ಷದಲ್ಲಿ ಏನು ಕ್ಯಾಟುದು ಕ್ಯಾಟ್ ಡಾಗು ಎಲ್ಲ ತೋರ್ಸು. ಬರ್ಸೋರಾ ಮತ್ತೆ ಏನು ತಪ್ಪು ಬರ್ದಿದ್ಯಾ? ಕನ್ಫ್ಯೂಸ್ ಆಗೈತೆ ಅನ್ಸುತ್ತೆ ಅವನಿಗೆ. BX PX PW CV ಇದೇನಿದ್ದೀವಿ ಆಟ ಹಿಡ್ಕೊಂಡ್ ಕೂತಿದ್ದ ಬಾಟ್ಲೆಲ್ಲ ಹೆಂಗ್ ಹೆಚ್ಚಿದ್ಯಾ ನೋಡು. ಮನೇಲಿದ್ದಾಗ ಅರ್ಧ ಬಾಟ್ಲು ನೀರ್ ಖಾಲಿ ಮಾಡೋನೆ, ಅಲ್ಲಿ ಹೋಗಿ ನೀರೇ ಕುಡ್ಕೊ ಬಂದಿಲ್ಲ. ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಏನು ಮಾಡ್ತೀನಿ ನೋಡಿ ಯಾವ ಥರ ಕಾಣ್ತಾನೆ ಅಂತ ತೋರಿಸು ಅಪ್ಪ. ನನ್ನ ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ತಾ ಇದೆಯಾ ಮಗನೇ? ವಾವ್, ಸೂಪರಾಗಿ ಕಾಣಿಸ್ತಾ ಇದೆಯಾ? ಇವಾಗ ನಂಗೆ ಫೋನ್ ಕೊಡ್ಬೇಕು. ಫೋನ್ ಅಂತೆ ನೋಡಿ. ಸೊ ಓಕೆ ಗೈಸ್, ಈ ವಿಡಿಯೋಲಿ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.